ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಟೆಂಪಲ್ ಶೈಲಿಯಲ್ಲೇ ಮನೆಯಲ್ಲೇ ಹೇಗೆ ರಸಮ್ಮನ್ನು ರೆಡಿ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಊಟದ ಒಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿದೆ. ಹಾಗೆಯೇ ಎಷ್ಟು ಹೊತ್ತಾದರೂ ಕೈಯಿಂದ ಪರಿಮಳ ಇದು ಹೋಗೋದೇ ಇಲ್ಲ. ಆ ಥರದ ರಸಮ್ಮನ್ನು ಮನೆಯಲ್ಲೇ ಮಾಡೋಣ. ಸಾರು ತುಂಬಾ ಕಲರ್ಫುಲ್ಲಾಗಿ ಹಾಗೆಯೇ ಪರಿಮಳವಾಗಿ ಬರೋದಕ್ಕೆ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ. ಅದನ್ನೆಲ್ಲ ನೋಡ್ತಾ ಬರೋಣ. ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಸರಿಯಾಗಿ ತೊಳ್ಕೊಂಡಾದ ನಂತರ ಇದನ್ನು ಬೇಯೋದಕ್ಕೆ ಇಡಬೇಕು. ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆಗೆ 2 ರಿಂದ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿರಬೇಕು. ನೀರೆಲ್ಲ ಹಾಕಿ ಆದ ನಂತರ ಇದನ್ನು ಬೇಯೋದಕ್ಕೆ ಇಡೋಣ. ತೊಗರಿಬೇಳೆ ಬೇಯೋಷ್ಟು ಹೊತ್ತಲ್ಲಿ ಇಲ್ಲಿ ಸಾರಿನ ಪುಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ದೊಡ್ಡ ಬಾಣಲಿನ ತಗೊಂಡು ಅದಕ್ಕೆ 1/4 ಕಪ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ಆಮೇಲಿಂದ 10 ರಿಂದ 15ರಷ್ಟು ಮೆಣಸಿದೆ, ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಇನ್ನು ಈ ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಕಡಿಮೆ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಎಲ್ಲ ಹೀಗೆ ಬಾಡಿಸ್ತಾನೆ ಇರಬೇಕು. ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಆಮೇಲೆ ಒಳ್ಳೆ ಘಮ ಬರುತ್ತೆ. ಅಲ್ಲಿ ತನಕ ಮೆಣಸನ್ನು ಹುರ್ಕೊಳ್ಬೇಕು. ಈಗ ನಾನೊಂದು 4 ರಿಂದ 5 ನಿಮಿಷದ ಕಾಲ ಇದನ್ನು ಹುರ್ಕೊಂಡಿದ್ದೆ. ನೋಡಿ, ಇದೀಗ ಆಗಿದೆ. ಇದನ್ನೊಂದು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ತೋರಿಸಿರುವಂತಹ ಸಾರಿನ ಪುಡಿ, ಇದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಎಲ್ಲ ಇಟ್ಕೊಂಡು ಯೂಸ್ ಮಾಡಬಹುದು. ಒಮ್ಮೆ ಸಾರು ಮಾಡಬೇಕಾದ್ರೆ ಎಷ್ಟು ಬೇಕು ಪುಡಿ ಅಂತ ನೋಡಿಕೊಂಡು ಅಂದಾಜಿನ ಪ್ರಮಾಣ ಆ ಪುಡಿಯನ್ನು ಹಾಕ್ತಾ ಬರ್ಬೋದು. ಇಲ್ಲಿಗೆ ಮೆಣಸು ತೆಗೆದಾದ ನಂತರ 1/4 ಕಪ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಅದನ್ನು ರೋಸ್ಟ್ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಇನ್ನೀಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆಮೇಲಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕೂಡ ಇದೆ. ಇವೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪರಿಮಳ ಬರುವವರೆಗೆ ಇದನ್ನು ಕೂಡ ಹುರ್ಕೊಳ್ಬೇಕು. ನಾವೀಗ ಮೆಣಸಿನ ಪ್ರಮಾಣ ಎಷ್ಟು ತಗೊಂಡಿದ್ದೀವೋ ಅದಕ್ಕೆ ಅನುಸಾರವಾಗಿ ಇದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಕೊತ್ತಂಬರಿ ಇರ್ಬೋದು, ಜೀರಿಗೆ ಆಗಿರ್ಬೋದು, ಆಮೇಲೆ ಮೆಂತ್ಯ. ಇನ್ನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಕೂಡ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇವಿಷ್ಟನ್ನು ಸ್ವಲ್ಪ ಬಾಡಿಸಿದರೆ ಸಾಕಾಗುತ್ತೆ. ಸಾಸಿವೆ ಹಾಕಿದ ತುಂಬ ಸಿಡಿಬಾರ್ದು ಅದು. ಈಗ ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸ್ಟವನ್ನು ಆಫ್ ಮಾಡಿ ಆದ ನಂತರ ಆಗಲೇ ನಾವು ಹುರಿದಿಟ್ಟಂತಹ ಮೆಣಸು ಕೂಡ ಇದೆಯಲ್ಲ, ಅದನ್ನು ಕೂಡ ಇದರ ಜೊತೆಗೆ ಹಾಕ್ಕೊಂಡು ಒಂದು ಸೈಡಲ್ಲಿ ಎತ್ತಿಡೋಣ. ಬಾಕಿ ಸಾರಿಗೆ ಏನೆಲ್ಲ ಐಟಮ್ಗಳನ್ನು ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದ್ಸಲಿ. ಇಲ್ಲಿ 2 ಸಣ್ಣ ಬೌಲ್ಗಳನ್ನು ತಗೊಂಡು ಅದರಲ್ಲಿ ಒಂದು ಬೌಲಲ್ಲಿ ನೋಡಿ ಸ್ವಲ್ಪ ಅಷ್ಟೇ ಕಡಲೆಕಾಳು ಗಾತ್ರದ ಇಂಗನ್ನು ತಗೊಂಡಿದ್ದೀನಿ. ಗಟ್ಟಿ ಇಂಗಿದು ತುಂಬಾ ಪರಿಮಳವಾಗಿ ಬರುತ್ತೆ ಸಾರು ಇದನ್ನು ಹಾಕೋದ್ರಿಂದ. ಆಮೇಲಿಂದ ಒಂದು ಸ್ವಲ್ಪ ಅಷ್ಟೇ ಹುಣಸೆ ಹಣ್ಣು, ಇವೆರಡನ್ನು ಕೂಡ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಬಿಡೋಣ. ಒಂದು 5 ನಿಮಿಷ ಹಾಗೆಯೇ ಇರಲಿ. ಇನ್ನು ಸಾರು ಮಾಡೋದಕ್ಕೆ ಟೊಮೆಟೊ, ಆಮೇಲಿಂದ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲವನ್ನು ರೆಡಿ ಮಾಡ್ಕೊಂಡು ತರೋಣ. ಮೀಡಿಯಮ್ ಸೈಜ್ ಇದ್ದು ಟೊಮೆಟೊ, ಆಮೇಲೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹೆಚ್ಚಿ ಸೈಡಲ್ಲಿ ಇಡಬೇಕು. ಆಗಲೇ ನಾವು ತೊಗರಿಬೇಳೆನ ಬೇಯೋದಕ್ಕೆ ಇಟ್ಟದ್ದು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದೀಗ ಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇನ್ನು ಇದನ್ನು ಸಣ್ಣ ಪಾತ್ರೆಯಿಂದ ತೆಗೆದು ಇನ್ನೊಂದು ದೊಡ್ಡ ಪಾತ್ರೆಗೆ, ಸಾರು ಮಾಡುವಂತಹ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಹಾಕಿ ಆದ ನಂತರ ನಾವಾಗಲೇ ಹೆಚ್ಚಿ ಇಟ್ಟಂತಹ ಟೊಮೆಟೊ, ಆಮೇಲಿಂದ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇವಿಷ್ಟನ್ನು ಹಾಕಬೇಕು ಇದಕ್ಕೀಗ. ಅವೆಲ್ಲವನ್ನು ಹಾಕಿ ಆದ ನಂತರ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನೀರನ್ನು ಹಾಕಬೇಕು. ಇದಕ್ಕೆ ನಾವಾಗಲೇ ತೊಗರಿಬೇಳೆನ ಬೇಯಿಸೋದಕ್ಕೆ ಹಾಕಿದ್ವಿ. 1.5-3 ಕಪ್ ಆಗೋಷ್ಟು ನೀರನ್ನು ಹಾಕಿದ್ವಿ. ಇನ್ನೀಗ ಸಾರು ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಷ್ಟು ನೀರನ್ನು ಮಾಡ್ಕೊಳ್ಬೋದು. ಬೇಳೆ ಜೊತೆಗೆ ಹಾಕಿದಂಥ ಟೊಮೆಟೊ ಎಲ್ಲ ಬೇಯೋಷ್ಟು ಹೊತ್ತಲ್ಲಿ ರಸಂ ಪುಡಿಗೆ ಮಾಡಿದಂಥ ಸಾಂಬಾರು ಪದಾರ್ಥಗಳೆಲ್ಲ ತುಂಬ ತಣ್ಣಗಾಗಿದೆ. ಇದೀಗ ಇದನ್ನು ಮಿಕ್ಸಿ ಮಾಡಿಕೊಂಡು ತರಬೇಕೀಗ. ಮೆಣಸೆಲ್ಲ ಎಣ್ಣೆಯಲ್ಲೇ ಹುರಿದಿರೋದ್ರಿಂದ ಕೈಯಲ್ಲೇ ಮುಟ್ಟಿದಾಗ ಕಟ್ಟಾಗ್ತಿದೆ. ಆ ಥರ ಆದರೆ ಸಾರು ತುಂಬ ಚೆನ್ನಾಗಿ ಪರಿಮಳವಾಗಿ ಬರುತ್ತೆ. ಇದಕ್ಕೆ ನಾನು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕಿ ಫೈನಾಗಿ ಪೌಡರ್ ಮಾಡಿಕೊಂಡು ತರಬೇಕೀಗ. ಇಷ್ಟು ಪೌಡರ್ ಮಾಡಿ ಆದ ನಂತರ ಇದನ್ನು ಬಾಟ್ಲಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 10 ರಿಂದ 15 ದಿವಸಗಳ ಕಾಲ ಹಾಗೆಯೇ ಇಟ್ಟುಕೊಂಡು ನಾವು ಸಾರನ್ನು ಮಾಡಿದಾಗ ಯೂಸ್ ಮಾಡ್ಕೊಳ್ಬೋದು ಬೇಕಾದಾಗ. ಇನ್ನೀಗ ಈ ಸಾರಿಗೆ ಹಾಕೋದಕ್ಕೆ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕಾಗಿ 1 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ತಗೊಂಡು ಅದಕ್ಕೆ ಸ್ವಲ್ಪ ಅಷ್ಟು ನೀರನ್ನು ಹಾಕ್ಕೊಂಡು ಕಾಯಿ ಹಾಲು ತೆಕ್ಕೊಳ್ತಾ ಇದ್ದೀನಿ. ಕಾಯಿ ಹಾಲನ್ನು ಹಾಕೋದ್ರಿಂದ ಸಾರಿಗೆ ತುಂಬಾ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಹಾಗೆಯೇ ಪರಿಮಳ ಕೂಡ ತೆಂಗಿನಕಾಯಿ ಹಾಲನ್ನು ಹಾಕೋದ್ರಿಂದ ಬರುತ್ತೆ. ಈಗ ಕಾಯಿ ಹಾಲನ್ನು ರೆಡಿ ಮಾಡಿ ಆದ ನಂತರ ಆಗಲೇ ನೆನೆಯೋಕೆ ಹಾಕಿದಂತಹ ಹುಣಸೆ ಹಣ್ಣು ಮತ್ತು ಇಂಗನ್ನು ಕೂಡ ಈಗ ನೀರು ಮಾಡ್ಕೊಳ್ಬೇಕು. ಇದೆಲ್ಲ ಸರಿಯಾಗಿ ರೆಡಿ ಆದ ನಂತರ ಒಂದು ಸೈಡಲ್ಲಿ ಎತ್ತಿಡೋಣ.
ಇನ್ನೀಗಾಗಲೇ ಸ್ಟವ್ ಮೇಲೆ ಇಟ್ಟಂತಹ ಟೊಮೆಟೊ ಆಮೇಲೆ ಹಸಿಮೆಣಸು ತೊಗರಿಬೇಳೆ ಜೊತೆಗೆ ಹೇಗೆ ಬೆಂದಿದೆ ಅಂತ ನೋಡೋಣ ಒಂದ್ಸಲಿ. ಮೊದಲಿಗೆ ನಾನು ತಿಳಿಸಿದಂತೆ ಒಂದು ಸೀಕ್ರೆಟನ್ನು ಹೇಳ್ತೀನಿ ಅಂತ, ಸಾರು ಪರಿಮಳವಾಗಿ ಬರೋದಕ್ಕೆ. ಇಲ್ಲಿ ನಾನು ತೆಂಗಿನಕಾಯಿ ಚಿಪ್ಪನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ತೆಂಗಿನಕಾಯಿ ಹೆರ್ದಿರೋದಾಗಿರುತ್ತಿದ್ದು. ಇದನ್ನು ಈಗ ಸಾರಿಗೆ ಹಾಕಬೇಕು. ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಬರುತ್ತೆ. ಹಾಗೆಯೇ ಕುದಿ ಬರುವಾಗ ಇದನ್ನು ಹಾಕಿ ಸರಿಯಾಗಿ ಕುದಿಯುವ ತನಕ ಇದನ್ನು ಹಾಗೆಯೇ ಇಟ್ಟಿರಬೇಕು ಅದರಲ್ಲಿ, ಸಾರಲ್ಲಿ. ಇನ್ನೀಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ರುಚಿಗೆ ಬೆಲ್ಲನ ಕೂಡ ಅದರ ಜೊತೆಗೇ ಹಾಕ್ಕೊಳ್ಬೇಕು. ಆಮೇಲೆ ಮಾಡಿದಂತಹ ಹುಣಸೆ ಹಣ್ಣಿನ ರಸ, ಅದರ ಜೊತೆಗೇ ಇಂಗಿನ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ನಾವಾಗಲೇ ರೆಡಿ ಮಾಡಿ ಇಟ್ಟಂತಹ ಕಾಯಿ ಹಾಲನ್ನು ಕೂಡ ಇದರ ಜೊತೆಗೇ ಹಾಕ್ಕೊಳ್ಬೇಕು. ಇನ್ನು 1 ಸ್ಪೂನ್ ಆಗೋಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ನಾವಾಗಲೇ ಮಾಡಿಟ್ಟಂತಹ ಸಾಂಬಾರು ಪೌಡ್ರನ್ನು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಸಾರನ್ನು. ತುಂಬ ಚೆನ್ನಾಗಿ ಕುದಿಬೇಕಿದು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಎಲ್ಲ ಹಾಗೆಯೇ ಕುದಿಸ್ಬೇಕಿದನ್ನು. ಸಾರು ಕುದ್ದಷ್ಟು ಇದರ ಪರಿಮಳವಾಗಿ ಸಾರು ಬರುತ್ತೆ. ಅದಕ್ಕೋಸ್ಕರ ನಾವು ತೆಂಗಿನಕಾಯಿ ಚಿಪ್ಪನ್ನೆಲ್ಲ ಇದರ ಜೊತೆಗೇ ಹಾಕಿರೋದ್ರಿಂದ ಅದರ ಸತ್ವ ಎಲ್ಲ ಬಿಟ್ಕೊಳ್ಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ಸಾರಿಗೆ 1000 ಕುದಿ ಅಂತಾರೆ, ಹಾಗಾಗಿ ಒಂದು 5 ನಿಮಿಷ ಎಲ್ಲ ಹಾಗೆಯೇ ಕುದಿಸೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಕೂಡ ಬರುತ್ತೆ, ಆಮೇಲೆ ಪರಿಮಳ ಕೂಡ ಬರುತ್ತೆ. ಸೈಡಿಂದೆಲ್ಲ ಈ ಥರ ಎಲ್ಲ ನೊರೆ ಬರುತ್ತಲ್ಲ, ಅದೆಲ್ಲ ಸರಿಯಾಗಿ ಕುದ್ದಾಗ ಮಾತ್ರ ಬರೋದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲಿಂದ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಾಮೂಲಿಯಾಗಿ ಸಾಸಿವೆ ಒಗ್ಗರಣೆನ ಕೊಟ್ಟರೆ ಸಾರು ಕೂಡ ರೆಡಿ ಆಯಿತು. ಟೆಂಪಲ್ ಶೈಲಿಯ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.